ನಂಗೆ ಸೊಂಟ ನೋವುತ್ತಿದೆ 10 ನಿಮಿಷ ಬಿಡಿ ನಾನು ಬರ್ತೀನಿ ಅಂತ. ಅದ್ರ ಅರ್ಥ ಏನು? ಇನ್ನು 10 ನಿಮಿಷದಲ್ಲಿ ನೋವು ಹೋಗುತ್ತಂತ ತಾನೆ ಅವಳು ಅದನ್ನೇ ತಾನೇ ಹೇಳಿದ್ದು. ಸಪೋರ್ಟ್ ಮಾಡಬೇಕು, ಈ ರೇಂಜಿಗೆ ಮಾಡೋಕೆ ಹೋಗ್ಬಾರ್ದಮ್ಮ. ಅವ್ನು ನೋಡಿ 4 ಜನ ಸ್ಫೂರ್ತಿ ತೊಗೊಬೇಕು. ಆ್ಯಕ್ಚುಲಿ ಸ್ಫೂರ್ತಿ ತೊಗೊತಿದ್ದಾರೆ. ಯಾವುದ್ರಲ್ಲಿ ತೊಗೊತಿದ್ದಾರೆ? ಕಿಚ್ಚಾಡೋದ್ರಲ್ಲಿ, ಗಲಾಟೆ ಮಾಡೋದ್ರಲ್ಲಿ, ಇನ್ನೊಬ್ರು ಖಾಲಿ ಹೇಳೋದ್ರಲ್ಲಿ, ಇನ್ನೊಬ್ಬನ ಹೇಳ್ಸೋದ್ರಲ್ಲಿ, ಈ ಥರದ್ರಲ್ಲಿ ಸ್ಫೂರ್ತಿ ತೊಗೊತಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 20 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋಗೆ. ಸೊ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪಾಪ ಅಶ್ವಿನಿ ಗುರು ನೋಡ್ತಿದ್ರೆ ನಂಗೆ ಕಳ್ಳು ಚುರುಕು ಅಂತಿದೆ. ಅಯ್ಯೋ ಪಾಪ ಅನ್ನಿಸ್ತಿದೆ. ಈ ನಡುವೆ ಬೆಳಗ್ಗೆ ಬಿಡ್ತಿರುವಂತಹ ಒಂದು ಪ್ರೋಮೋಗಳೆಲ್ಲ ಅವ್ರು ಸಂಬಂಧಪಟ್ಟ ಆಗಿದೆ. ಎಷ್ಟು ಬಾಧೆ ಬೀಳ್ತಿದ್ದಾರೆ ಗೊತ್ತಾ? ಬಾಧೆ ಏನು ಅಂತ ಹೇಳಿದ್ರೆ, ಅವ್ರು ಅಳ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಇಡೀ ಮನೆಗೆ ಗೊತ್ತಾಗ್ತಿಲ್ಲ ಅಂತ ಪದೇ ಅಳ್ತಾನೆ ಇದ್ದಾರೆ. ನನಗಂತೂ ಈ ವಿಚಾರದಲ್ಲಿ ತುಂಬಾ ಬೇಜಾರಿದೆ. ಎಲ್ಲರೂ ನೋಡಬೇಕು ತಾನೆ. ಅವ್ರು ಅಳ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ನೋಡಬೇಕು, ಎಲ್ಲರೂ ಕೇಳಬೇಕು. ಆವಾಗಲೂ ಅವ್ರಿಗೊಂದು ಸಮಾಧಾನ, ಆವಾಗಲೇ ಅವ್ರಿಗೆ ಗೇಮ್ ಮೇಲೆ ಫೋಕಸ್ ಮಾಡೋಕ್ಕಾಗೋದು. ಸೊ ಅವ್ರು ಈ ಥರ ಇದ್ಬಿಟ್ರೆ ಗೇಮ್ ಆಡೋಕ್ಕಾಗಲ್ಲ, ಇನ್ನೂ ಕುತಂತ್ರಗಳು ಮಾಡೋಕ್ಕಾಗಲ್ಲ, ಇನ್ನೂ ಜೋರಾಗಿ ಕಿಡ್ಚಾಡೋಕ್ಕಾಗಲ್ಲ. ಸೊ ಅವ್ರು ಏನಾದರೂ ಮಾಡಿದ್ರೆ ಇಡೀ ಮನೆಗೆ ಗೊತ್ತಾಗಲೇಬೇಕು. ಸೊ ಬನ್ನಿ, ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಅದನ್ನು ನೋಡ್ತಾ ಅದನ್ನು ಡಿಕೋಡ್ ಮಾಡೋಣ, ಅದ್ರ ಬಗ್ಗೆ ಮಾತಾಡೋಣ. ಇನ್ನೂ ಬೇಜಾರು ನಡೆದಿದ್ದೇನೆ, ಆ ವಿಚಾರದ ಬಗ್ಗೆ ಮಾತಾಡೋಣ. ಊಟ ಮಾಡಿ ಫಸ್ಟ್. ಓಕೆ, ಊಟ ಬಿಟ್ಬಿಟ್ಟಿದ್ದೇನೆ. ನಿನ್ನೆನೂ ಮಾಡಿಲ್ಲ, ಈಗಲೂ ತಿಂದಿಲ್ಲ. ತುಂಬಾ ಹರ್ಟ್ ಆಗಿದೆ ನನಗೆ. ನಮ್ಗೆ ಹೇಳಲಿಕ್ಕೆ ಆಗಲ್ಲಲ್ವಾ ನೀವು ಎಂತ ತಪ್ಪಕ್ಕಿದ್ದೀರಾ ಅಂತ. ಈ ರಕ್ಷಿತಾ, ನನ್ನ ವಯಸ್ಸಿಗೆ, ನನ್ನ ಮೆಚುರಿಟಿ ಲೆವೆಲ್ಗೆ ಈ ತರದ ಒಂದು ಅವಮಾನ ನನಗಲ್ಲ. 10 ನಿಮಿಷ ಸೊಂಟ ನಾವು ಹೋಗ್ಬಿಡುತ್ತಾ ಅಂದಾಗ ಸಿಗರ್ ಆದಂಗ ಆಗುತ್ತೆ. ಹೆಸರು ಕರೆಯೋದು ಅದಕ್ಕೂ ಬೇಕಂತ ಅವ್ರಿಗೆ ರೆಸ್ಪೆಕ್ಟ್. ನನ್ನ ಸ್ವಾಭಿಮಾನ ಕುಳಿತುಕೊಂಡು ತಿನ್ನಕ್ ಮನ್ಸು ಬರುತ್ತಾ? ನನಗೆ ನಾನೇ ಸ್ಟ್ಯಾಂಡ್ ತಗೋತೀನಿ. ಇಂದು ರಾತ್ರಿ 9:30ಕ್ಕೆ. ಮೋಸ್ಟ್ಲಿ ಪ್ರಪಂಚದಲ್ಲಿ ಇವರೊಬ್ಬರಿಗೆ ಸ್ವಾಭಿಮಾನ ಇದೆ, ಹೊರಗಡೆ ಇವರೊಬ್ಬರು ಮಾತ್ರ ಅಭಿಮಾನಿಗಳಿದ್ದಾರೆ. ಸೊ ಇನ್ಯಾರಿಗೂ ಏನೂ ಇಲ್ಲ. ರಘು ಅವ್ರಿಗೆ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಈಕ್ವಲ್ ಏಜು ಇಲ್ಲ ಅಂತ ಹೇಳಿದ್ರೆ ಅವರೇ ನಿಮಗಿಂತ ದೊಡ್ಡವರಾಗಿರ್ತಾನೆ. ಅಷ್ಟಕ್ಕೂ ಅವ್ರು ದಯ ಅಂದಿದ್ದು ಮಾತೇನು? ನೀನು ಪ್ರೋಮೋ ನೋಡಿದರೆ ಗೊತ್ತಾಗಿರ್ಬೋದು. ನಮಗೆ ಎಪಿಸೋಡಲ್ಲಿ ತೋರಿಸಿಲ್ಲ, ಅದನ್ನ ಟೆಲಿಕಾಸ್ಟ್ ಆಗಲಿ, ಇವತ್ತು ಟೆಲಿಕಾಸ್ಟ್ ಆಗ್ಬೋದು. 10 ನಿಮಿಷದಲ್ಲಿ ಸೊಂಟದ ಹೋಗ್ಬಿಡುತ್ತಾ? ಇದು ದೊಡ್ಡ ಮಾತಾ? ಅವರು ಪಾಪ ಕ್ಯಾಪ್ಟನ್ ಆಗಿ ತುಂಬ ಗೋಳೈಕೊಂತಿದ್ದಾರೆ, ಆ ಕಡೆ ಈ ಕಡೆ ಎಲ್ಲನೂ ಕೆಲಸಗಳೇನೋ ಮಾಡ್ತಿಲ್ಲ. ಅಂಥದ್ರಲ್ಲಿ ಬಂದು ಅವ್ರನ್ನ ಒಂಥರ ಕ್ಯಾಪ್ಟನ್ ಥರ ನೋಡ್ತಿಲ್ಲ. ಅವ್ರಿಗೆ ಹಿಂದೆ ಹೋಗ್ಬಿಟ್ಟು ಇಂಡೈರೆಕ್ಟಾಗಿ ಬೇರೆ ರೀತಿ ಮಾತಾಡ್ತಿದ್ದಾರೆ. ಪಾಪ ಬೇಜಾರಾಗ್ಬಿಟ್ಟು ಬಂದು ಖುದ್ದಾಗಿ ಕೆಲಸ ಮಾಡಿ ಬಂದು ಅಂತ ಹೇಳಿದ್ರೆ, ಇವಾಗ ಮಾಡಲ್ಲ, ನಾನು ನೆಕ್ಸ್ಟ್ ಮಾಡ್ತೀನಿ, ಯಾವಾಗೋ ಮಾಡ್ತೀನಿ ಅಂತ ಉಳಿಯುತ್ತೆ. ಅಲ್ಲ, ಮಾತುಗಳು ಮಾತಾಡೋದಕ್ಕೆ ಬೆನ್ನೋವಿರಲ್ಲ, ಯಾವ ನೋವಿರಲ್ಲ. ಬಟ್ ಕೆಲಸ ಮಾಡ್ಬೇಕಂದ್ರೆ ಬೆನ್ನೋವು ಬರುತ್ತೆ. ಇರೋ ಕೆಲಸ ಮಾಡೋದಕ್ಕೇನಂತೆ. ಆ್ಯಕ್ಚುಲಿ ಅವ್ರು ಮನೆಯಲ್ಲಿ ಎಲ್ಲರಿಗಿಂತ, ಹೆಂಗಸರಲ್ಲಿ ಎಲ್ಲರಿಗಿಂತ ದೊಡ್ಡವರು. ಅವ್ರು ನೋಡಿ 4 ಜನ ಸ್ಫೂರ್ತಿ ತೊಗೊಬೇಕು. ಆ್ಯಕ್ಚುಲಿ ಸ್ಫೂರ್ತಿ ತೊಗೊತಿದ್ದಾರೆ. ಯಾವುದ್ರಲ್ಲಿ ತೊಗೊತಿದ್ದಾರೆ? ಕಿಚ್ಚಾಡೋದ್ರಲ್ಲಿ, ಗಲಾಟೆ ಮಾಡೋದ್ರಲ್ಲಿ, ಇನ್ನೊಬ್ರು ಖಾಲಿ ಹೇಳೋದ್ರಲ್ಲಿ, ಇನ್ನೊಬ್ಬನ ಹೇಳ್ಸೋದ್ರಲ್ಲಿ, ಈ ಥರದ್ರಲ್ಲಿ ಸ್ಫೂರ್ತಿ ತೊಗೊತಿದ್ದಾರೆ. ಬಟ್ ಈ ಥರ ವಿಚಾರಗಳಲ್ಲಿ ತೊಗೊತಿಲ್ಲ. ಇದೇ ಬೇಜಾರಾಗ್ತಿರೋದು. ಸೊ ನನಗನ್ಸುತ್ತೆ ರಕ್ಷಿತಾ ಹೋಗ್ಬಿಟ್ಟು ರಘು ಅವ್ರಿಗೆ ಹೇಳ್ತಿದ್ದಾರೆ, ಆ ಥರ ಮಾತಾಡಿದ್ದು ನೀವು ತುಂಬ ಬೇಜಾರಾಗೋ ಥರ ಏನೋ ಮಾತಾಡಿಲ್ಲಮ್ಮ. ಮೋಸ್ಟ್ಲಿ ನಿಂಗೆ ಅರ್ಥ ಆಗ್ಲಿವನು ಅಷ್ಟೇ. ನೀನು ಈ ಥರ ಏನಾದರೂ ಅವ್ರ ಪರವಾಗಿ ಬೇರೆಯವ್ರ ಹತ್ರ ಹೋಗಿ ಮಾತಾಡಿದ್ರೆ ನಿನ್ಗಿರೋ ವ್ಯಾಲ್ಯೂ ನೀನು ಕಳ್ಕೊಂಬಿಡ್ತೀವಿ ಅಷ್ಟೇ. ಚೆನ್ನಾಗಿ ಆಡ್ತಿದ್ದೆ, ಚೆನ್ನಾಗಿ ಆಡು. ಅವ್ರ ಬಗ್ಗೆ ಕನ್ಸರ್ನ್ ತೋರಿಸೋ ಅವಶ್ಯಕತೆ ನಿಂಗಿಲ್ಲ. ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿರೋ ಕನ್ನಡಿಗರೆಲ್ಲ ನೋಡ್ತಿದ್ದೀರಾ ಅಮ್ಮ ಏನು ಆಡ್ತಿದ್ದೀರ ಅಂತ. ಸೊ ನಿನ್ನೆ ಒಂದು ಇನ್ಸಿಡೆಂಟ್ ನಿಮಗೆ. ಸೊ ಗಿಲ್ಲಿ ಮೇಲೆ ಕೂಗಾಡ್ತಾರಲ್ವ, ಗಿಲ್ಲಿ ಮೇಲೆ ಕೂಗಾಡಿದ್ದಾದ್ಮೇಲೆ ಟಾಸ್ಕೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ವಾಶ್ ಮಾಡಿ ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡು ಆ ಎಲಿವೇಶನ್ ನೋಡಿ ಯಾವ ಥರ ಇರುತ್ತೆ ಅಂತ ಕೂತ್ಕೊಂಡ್ಬಿಡ್ತಾರೆ. ಹೋಗ್ಬಿಟ್ಟು ಧ್ರುವಂತವ್ರು ಇರ್ತಾರೆ, ಅಶ್ವಿನಿ ಗೌಡ ಅವರು. ಸೊ ಗಿಲ್ಲಿ ಮಾತಾಡಿದ ನೆನೆಸ್ಕೊಂಡು ಕಣ್ಣೀರು ಹಾಕ್ಕೊಂತಾರೆ. ಧ್ರುವಂತವರು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಮುಗೀತು. ಧ್ರುವಂತವ್ರು ಬಂದ, ಮುಗೀತು. ನೆಕ್ಸ್ಟು ಜಾನ್ವರಿ ಬರ್ತಾರೆ, ಮತ್ತೆ ಸ್ಟಾರ್ಟು, ಮತ್ತೆ ಕಂಟಿನ್ಯೂ. ಅದೆಷ್ಟು ಕಣ್ಣೀರು ಇರುತ್ತೆ ಅವ್ರಿಗೆ, ಅದೆಷ್ಟು ನೋವು ಪಟ್ಟಿದ್ದಾರೆ ಗೊತ್ತಿಲ್ಲ ಮಾತಾಡ್ಲಿಂದ, ಏಕವಚನದಿಂದ. ಮೋಸ್ಟ್ಲಿ ಅವರೆಲ್ಲ ಮಾತಾಡೋದು ಏಕವಚನ, ಇವರೆಲ್ಲ ಮಾತಾಡೋದು ದೇವವಚನಗಳು ಅನ್ಕೊತೀನಿ. ಸೊ ಜಾನ್ವರಿ ಬಂದರು, ಅವ್ರಿಗೂ ಗೊತ್ತಾಯಿತು. ಅದಾದಮೇಲೆ ನೆಕ್ಸ್ಟು ಧನುಷ್ ಅವ್ರು ಬಂದರು, ಅವ್ರ ಮುಂದೆ ಸೇಮ್ ಟಾಪಿಕ್ಕು. ಸೊ ಮತ್ತೆ ಅದಾದಮೇಲೆ ನೆಕ್ಸ್ಟು ಅಭಿಯವ್ರು ಬಂದರು, ಅವ್ರ ಮುಂದೆ ಕಂಟಿನ್ಯೂ. ಇಷ್ಟೆಲ್ಲ ಬಾತ್ರೂಮ್ ಮಾಡಲಿ ರಾಧಾಂತ ಆಯ್ತಲ್ವಾ, ಎಲ್ರಿಗೂ ಗೊತ್ತಾಯಿತು ಅವ್ರು ಅಳ್ತಿದ್ದಾರೆ ಅಂತ, ಎಲ್ರಿಗೂ ಗೊತ್ತಾಯಿತು. ಇದಾದಮೇಲೆ ಮತ್ತೆ ಇದಕ್ಕೆ ಹೋದ್ರು, ಬೆಡ್ರೂಮ್ಗೆ ಹೋದ್ರು. ಬೆಡ್ರೂಮ್ನಲ್ಲಿ ಕೂಡ ಸೇಮ್. ಅಂದರೆ ಅವ್ರು ಏನಾದರೂ ಮಾಡಿದ್ರೆ ಪ್ರತಿಯೊಬ್ಬರು ಗೊತ್ತಾಗ್ಬಿಡ್ಬೇಕು ನಾನು ಅಳ್ತಿದ್ದೀನಿ ಅಂತ. ಸೊ ಇದೇ ವಿಚಾರ ಎತ್ಕೊಂಡೋಗ್ಬಿಟ್ಟು, ಸ್ಪಂದನ ಎತ್ಕೊಂಡೋಗ್ಬಿಟ್ಟು ಇಲ್ಲಿಗೆ ಹೇಳ್ತಾರೆ, ಈ ಥರ ಮಾತಾಡ್ದ ನೀನು, ಈ ಥರ ಅಳ್ತಿದ್ದಾರೆ, ನೀನೇನಾದ್ರು ತಪ್ಪಾಗಿ ಮಾತಾಡ್ದಂತ. ಅಲ್ಲಿ ತಪ್ಪಾಗೇನು ಮಾತಾಡಿಲ್ಲಮ್ಮ. ನೀವು ಮೋಸ್ಟ್ಲಿ ಆಟ ಆಡೋ ಬರದಲ್ಲಿ ನಿಮ್ಗೆ ಕೇಳಿಸ್ರಲ್ಲ, ಆಯಮ್ಮನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಹೋಗೋಲೆ ನೀನು ಹೋಗ್ತೀನಿ ನೋಡು ಅದು ಇದೆ ಅಂತ. ಆ ಥರ ಮಾತಾಡಿದಾಗ ಉಪ್ಪು ಖಾರ ತಿನ್ನೋ ಯಾನ ಮಗಂಗಾದ್ರೂ ಆಗಿರಲಿ ಒಂಚೂರು ಅಟ್ಲೀಸ್ಟ್ ಚುರುಕು ಅನ್ನುತ್ತೆ. ಅವ್ರು ಏನು ಬೇರೆ ಮಾತಾಡಲೇನೋ ಮಾತಾಡಿಲ್ಲ. ನೀನು ಅಷ್ಟೇ ಅಂದಿದ್ದು, ನೀನು ನೋಡ್ಕೊಂಬೋ, ನೀನು ಆಟ ಆಡಮ್ಮೋ, ಇಷ್ಟೇ ಮಾತಾಡಿದ್ದು. ಅದ್ರ ಬಿಟ್ಟು ಇನ್ಯಾವುದೇ ರೀತಿ ಕೆಟ್ಟ ಮಾತುಗಳು ಮಾತಾಡಿಲ್ಲ. ಸೊ ಇದು ನೆನೆ ಕಥೆ ಆಯಿತು. ಇವತ್ತು ಈ ಕಣ್ಣೀರು ಹಾಕೋದಕ್ಕೆ, ಈ ಊಟ ತಿಂದಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ರಘು ಅವರಂತೆ. ರಘು ಅವ್ರ ಪಾಪ ಒಂಥರ ದೇವತಾ ಮನುಷ್ಯ ಇದ್ದಂಗೆ, ಯಾರಿಗೂ ನೋಯ್ಸಕ್ಕೆ ಇಷ್ಟಪಡೋದೇ ಇಲ್ಲ. ಅವ್ರು ತುಂಬ ಟ್ರಿಗರ್ ಆದರೆ ಮಾತ್ರನೇ
ಅವ್ರ ಕೋಪ ಬಂದು ಆ ಥರ ಕಿರ್ಚಾಡೋದು. ಆ ಥರ ಕಿರ್ಚಾಡ್ತಿದ್ದಾರೆ ಅಂದ್ರೆ ಕೂಡ ಅದ್ರಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಸೊ ನಿನ್ನೆ ಕೂಡ ಅಷ್ಟೇ ಒಂದು ಟಾಸ್ಕ್ ಮಧ್ಯದಲ್ಲಿ ಉಸ್ತುವಾರಿಗಳಿಬ್ರು ಅವರು ನಿರ್ಧಾರ ಹೇಳಕ್ ಆಗದಿರೋ ವಿಚಾರದಲ್ಲಿ ಕ್ಯಾಪ್ಟನ್ ಆಗಿ ಒಂದು ಸ್ಥಾನ ತಗೊಂತಾರೆ. ತುಂಬಾ ಚೆನ್ನಾಗಿತ್ತು ಅದು. ಯಾಕಂತ ಹೇಳಿದ್ರೆ ಅಶ್ವಿನಿ ಅವ್ರ ಟೀಮ್ ಗೆದ್ದಿರುತ್ತೆ, ಗಿಲ್ಲಿ ಅವ್ರ ಟೀಮ್ ಸೋತಿರುತ್ತೆ. ಸೊ ಗಿಲ್ಲಿ ಖುದ್ದಾಗಿ ಅಶ್ವಿನಿ ಅವರ ಟೀಮನ್ನ ಗೆದ್ದಿದ್ದಾರೆ ಅಂತ ಹೇಳ್ಬೇಕು. ಸೊ ಅವರು ಸ್ವಯಂ ಘೋಷಿತ ಮಾಡ್ಕೊಂಡ್ರು. ಸೊ ಅದಕ್ಕೋಸ್ಕರ ಗಿಲ್ಲಿಗೆ ಅರ್ಟ್ ಆಗ್ಬಿಟ್ಟು ಅವ್ನು ಬಂದು ಕುತ್ಕೊಂಡ್ಬಿಟ್ಟ ಅವರು. ಸೊ ಅದಕ್ಕೋಸ್ಕರ ಎಷ್ಟೊತ್ತಿಗೂ ಅದು ನಿರ್ಣಯ ಆಗಲೇ ಇಲ್ಲ. ಮತ್ತೆ ಈ ಡಿಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ತಗೊಂಡ್ರು. ಅಲ್ಲಿ ಕಿರ್ಚಾಡೋದಕ್ಕೂ ವ್ಯಾಲಿಡ್ ಪಾಯಿಂಟ್ ಇದೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಮಾತಾಡ್ತಿರೋವಾಗ ಸೆಂಟ್ರಲ್ಲಿ ನಿಲ್ಸ್ಬಿಟ್ಟು ಆ ಥರ ಕಳಿಸಿದ್ದು ಅವ್ರ ತಪ್ಪು. ಅದಕ್ಕೋಸ್ಕರ ಸ್ಟ್ಯಾಂಡ್ ತಗೊಂಡು ಮಾತಾಡೋದು ಅದು ತುಂಬಾ ಚೆನ್ನಾಗಿತ್ತು. ಸೊ ಈ ಥರ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ಬಟ್ ಅವ್ರಿಗೆ ಅರಿವೇ ಆಗ್ತಿಲ್ಲ. ಸೊ ಅವ್ರಿಗಂತ ಒಂದು ಪರ್ಟಿಕ್ಯುಲರ್ ಟೀಮ್ ಇದೆ ಆಕ್ಚುಲಿ. ಆ ಜಾನ್ವಿ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಅಭಿ ಆಗಿರ್ಬೋದು, ಈ ಥರ ರಿಷಾ ಆಗಿರ್ಬೋದು. ಸೊ ಈ ಥರ ಒಂದು ಪರ್ಟಿಕ್ಯುಲರ್ ಟೀಮ್ ಇದೆ. ಸೊ ಇವ್ರೇನೇ ಮಾಡೋದು ತಪ್ಪು, ಅದನ್ನ ಮೇಲೆ ಗೆತ್ತಕ್ಕೆ ನೋಡ್ತಿದ್ದಾರೆ ಬಿಟ್ರೆ ನೀವು ಮಾಡ್ತಿರೋ ತಪ್ಪು ತಿದ್ಕೊಳ್ಳಿ ಅಂತ ಯಾರೂ ಹೇಳ್ತಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೂ ಅದೇ ಬೇಕು. ಜಾನ್ವಿ ಸೊ ಲಾಸ್ಟ್ ವೀಕಲ್ಲಿ ಒಂದು ಚಂದ್ರಪ್ರಭು ಅವ್ರು ಇದ್ರಲ್ಲ, ಆ ಟೈಮಲ್ಲಿ ಅಟ್ಲೀಸ್ಟ್ ಚೇಂಜ್ ಆಗಿದ್ದಾರೆ ಅನ್ಕೊಂಡಿದ್ದೆ. ಬಟ್ ಮತ್ತೆ ಅವ್ರ ನಾಟಕ ಅವೆಲ್ಲ ನಾಟಕ ಅಂತ ಗೊತ್ತಾದ್ಮೇಲೆ ಇವಾಗ ಮತ್ತೆ ಅವರ ಒಂದು ರಿಯಲ್ ಫೇಸ್ ಆಚೆಗೆ ಬಂದಿದೆ. ಅವ್ರ ಬಗ್ಗೆ ಮಾಡ್ಬೇಕಂತ ಹೇಳಿದ್ರೆ ಒಂದು ವಿಡಿಯೋನ ಮಾಡಬೇಕು, ಫುಲ್ ಲೆಂತ್ ವಿಡಿಯೋ ಅಷ್ಟೇ ಅವ್ರ ಬಗ್ಗೆ ಮಾತಾಡೋದು. ಆ ಥರ ಒಂದು ಬಿಹೇವ್ ಮಾಡ್ತಿದ್ದಾರೆ, ಆ ಥರ ಒಂದು ಆಟ ಆಡ್ತಿದ್ದಾರೆ. ನಿಜ ಈ ವಾರ ಅಂತೂ ಮೋಸ್ಟ್ಲಿ ನೋಡಬೇಕು ವೋಟ್ ಲಿಸ್ಟ್ ಯಾವ ಥರ ಹೋಗ್ತಿದೆ ಅಂತ. ಅದು ಸಂದರ್ಭ ಬಂದಾಗೆಲ್ಲ ಆಚೆಗೆ ಬರ್ತಾನೆ ಇದೆ ಅದು. ಸೊ ಇನ್ನೊಂದ್ಸಲ ಇದನ್ನ ನೋಡ್ಬಿಟ್ಟು ನಿಮಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಊಟ ಮಾಡಿ ಫಸ್ಟ್. ಅಂದರೆ ಇವರು ಟಾಸ್ಕ್ ಆದಮೇಲೆ ಊಟ ತಿಂದಿಲ್ಲ, ಜಾನ್ವಿ ಖುದ್ದಾಗಿ ಎತ್ಕೊಂಡ್ಬಿಟ್ಟು ಊಟ ಮಾಡಿ ಅಂತ ಹೇಳ್ತಿದ್ದಾರೆ. ಮುಂದೆ ಬಿಗ್ ಬಾಸ್ ಮನೇಲಿ ತಿನ್ನೋದೇ ಇಲ್ವಾ? ನಿನ್ನೆ ಸೊ ಅದನ್ನ ಎತ್ಕೊಂಡು ಹೋಗಿ ಖುದ್ದಾಗಿ ಜಾನ್ವಿ ಅವರು ಡೈನಿಂಗ್ ಟೇಬಲ್ ಹತ್ರ ಧ್ರುವ ಅಂತ ಕೇಳ್ತಿದ್ದೆ. ಧ್ರುವ ಅಂತ ಅವ್ರು ಹೇಳ್ತಿದ್ದೆ ಇನ್ನು ಮುಂದೆ ಊಟನ ಮಾಡಲ್ವಾ ಅಂತ. ಯಾಕೆ ಮಾಡಲ್ಲಪ್ಪ, ಜಸ್ಟ್ ಒಂದು ಸಂದರ್ಭ ಅಷ್ಟೇ, ಎಲ್ರಿಗೂ ಗೊತ್ತಾದ್ಮೇಲೆ ತಿಂತಾರೆ. ಮಾಡಿಲ್ಲ, ಈಗಲೂ ತಿಂದಿಲ್ಲ. ತುಂಬಾ ಹರ್ಟ್ ಆಗಿದೆ ನನಗೆ. ನಮ್ಗೆ ಹೇಳಲಿಕ್ಕೆ ಇವ್ರಿಗೇನು ಅರ್ಟು ಆ್ಯಕ್ಚುಲಿ ನೋಡೋ ವೀಕ್ಷಕರಿಗೆ ಅರ್ಟ್ ಆಗಬೇಕು ಇವರು ಮಾತಾಡೋ ರೀತಿಯಿಂದ. ಸೊ ಮನೇಲಿ ಇರೋರಿಗೆ ಅರ್ಟ್ ಆಗಬೇಕು ಇವ್ರು ಯಾವ ಥರ ಮಾತಾಡ್ತಿದ್ದಾರೆ ಅಂತ. ಗಿಲ್ಲಿ ಪ್ಲಸ್ಸಲ್ಲಿ ಬೇರೆಯವರು ಯಾರಾದ್ರು ಇದ್ದಿದ್ರೆ ತುಂಬ ಮಾನಸಿಕವಾಗಿ ತುಂಬ ತೊಂದರೆ ಅನುಭವಿಸ್ತಾ ಇದ್ರು. ಆ ರೇಂಜಿಗೆ ಮಾತಾಡ್ತಾರೆ. ಅವ್ರಾಗಿರೋದ್ರಿಂದ ಅಷ್ಟು ತಡ್ಕೊಂಡು ಟಾಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಷ್ಟು ಆಪೋಸಿಟ್ ಹೋಗಿ ನಿಂತ್ಕೊಂಡು ಧೈರ್ಯವಾಗಿ ಸೋತ್ರು ಗೇಮ್ಗಳು ಅಷ್ಟು ಟಾಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವ್ರ ಪ್ಲೇಸಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ ತುಂಬ ಕುಗ್ಬಿಡೋರು ಆ್ಯಕ್ಚುಲಿ. ನೀವು ಎಂತ ತಪ್ಪಕ್ಕಿದ್ದೀರಾ ಅಂತ ಅವರಿಗೆ ಬೇಜಾರಾಗುತ್ತೆ. ರಕ್ಷಿತಾ ಹೋಗಮ್ಮ ಸುಮ್ಮನೆ. ವಯಸ್ಸಿಗೆ ನನ್ನ ಮೆಚುರಿಟಿ ಲೆವೆಲ್ಗೆ ಈ ತರದ ಒಂದು ಅವು ನನ್ನ ವಯಸ್ಸಿಗೆ ನನ್ನ ಮೆಚುರಿಟಿ ನನ್ನ ನಿಮ್ಗೊಬ್ರಿಗೆ ನಾವು ವಯಸ್ಸಾಗಿರೋದು, ನಿಮ್ಮೊಬ್ರಿಗೆ ನಾವು ಮೆಚುರಿಟಿ ಇರೋದು. ರಘು ಸರ್ಗಿಲ್ವಾ? ನೀವೊಬ್ಬರೇ ನಾನು ಸಾಧಕರು. ಆಚೆ ಬಂದು ನೋಡಿ ಅವ್ರ ಸಾಧನೆ ಏನು ಅಂತ ಗೊತ್ತಾಗುತ್ತೆ. ಅದೇನು ನಾನು ಅಂತಾರ. ನನಗಲ್ಲ. 10 ನಿಮಿಷ ಸೊಂಟನ ಹೋಗ್ಬಿಡುತ್ತಾ ಅಂದಾಗ ಟ್ರಿಗರ್ ಆದಂಗೆ ಆಗುತ್ತೆ. ಅದು ದೊಡ್ಡ ವಿಚಾರನ ಹೋಗ್ಲಿ. 10 ನಿಮಿಷದಲ್ಲಿ ನಿಮಗೆ ಸೊಂಟ ನೋವು ಹೋಗ್ಬಿಡುತ್ತಾ ಅಂದ್ರೆ ಅವಳೇ ತಾನು ಹೇಳಿದ್ದು ನಂಗೆ ಸೊಂಟ ನೋವುತ್ತಿದೆ 10 ನಿಮಿಷ ಬಿಡಿ ನಾನು ಬರ್ತೀನಿ ಅಂತ. ಅದ್ರ ಅರ್ಥ ಏನು? ಇನ್ನ 10 ನಿಮಿಷದಲ್ಲಿ ನೋವು ಹೋಗುತ್ತಂತ ತಾನೆ ಅವಳು ಅದನ್ನೇ ತಾನೇ ಹೇಳಿದ್ದು. ಸಪೋರ್ಟ್ ಮಾಡಬೇಕು, ಈ ರೇಂಜಿಗೆ ಮಾಡಕ್ಕೆ ಹೋಗ್ಬಾರ್ದಮ್ಮ. ಅದಕ್ಕೂ ಬೇಕಂತ ಅವ್ರಿಗೆ ರೆಸ್ಪೆಕ್ಟ್. ಡೆಫಿನೆಟ್ಲಿ ನನ್ನ ಸ್ವಾಭಿಮಾನ ಕುಳಿತುಕೊಂಡು ತಿನ್ನಕ್ ಮನ್ಸು ಬರುತ್ತಾ ನನಗೆ ನಾನೇ ಇವ್ರ ಸ್ವಾಭಿಮಾನ ಅಪ್ಪ. ಇವ್ರ ಬಗ್ಗೆ ಇನ್ನೇನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇವ್ರಿಗೊಬ್ರೇ ನನ್ನ ಸ್ವಾಭಿಮಾನ. ಇವ್ರನ್ನೋ ಮಾತುಗಳು ಹೇಳ್ತಿಲ್ವಾ? ತುಂಬ ಇದು ಅರ್ಥ ಮಾಡ್ಕೊಬೇಕು ಅವರು. ಆ್ಯಕ್ಚುಲಿ ಆಚೆಗಡೆಗೆ ಇವರು ವ್ಯಕ್ತಿತ್ವ ಯಾವ ರೀತಿ ಪೋರ್ಟ್ರೆ ಆಗ್ತಿದೆ ಅಂತ. ಫಸ್ಟ್ ಆಫ್ ಆಲ್ ವ್ಯಕ್ತಿತ್ವ ಮಾನ ಮರ್ಯಾದೆ ಅಂತಾರೆ. ಅದನ್ನ ಯಾವ ರೀತಿ ಇವರೇ ಕಡಿಮೆ ಮಾಡ್ಕೊತಿದ್ದಾರೆ ಅಂತ ಅಟ್ಲೀಸ್ಟು ಒಂದು ಇಂಟು ಕೊಡ್ಬೇಕು ಯಾರಾದ್ರೂ ಇವ್ರಿಗೆ. ಸುದೀಪ್ ಸರ್ ಎಷ್ಟೇ ಇಂಟು ಕೊಟ್ಟರು ಇವ್ರಿಗೆ ಗೊತ್ತಾಗ್ತಿಲ್ಲ. ಸ್ಟ್ರಾಂಗಾಗಿ ಒಂದು ದಿನ ಕೊಡ್ಬೇಕು ಇವ್ರಿಗೆ, ಅಲ್ಲವ್ರಿಗೂ ಅರ್ಥ ಆಗಲ್ಲ. ಸ್ಟ್ಯಾಂಡ್ ತಗೋತೀನಿ. ಏನು ಸ್ಟ್ಯಾಂಡ್ ತೊಗೊತಾರೋ. ಸ್ಟ್ಯಾಂಡ್ ತೊಗೊಂಡು ಅಲ್ಲಿರೋ ಸ್ಟ್ಯಾಂಡ್ಗಳೆಲ್ಲ ಮುರಿದೋಗ್ಬಿಡ್ತಾ ಇದೆ. ಇಂದು ರಾತ್ರಿ 9:30ಕ್ಕೆ. ಆ್ಯಕ್ಚುಲಿ ಲಾಸ್ಟ್ ವೀಕು ಉತ್ತಮ ಬಂತಲ್ವಾ, ಆ ಒಂದು ವೀಕಲ್ಲಿ ಅವ್ರು ತುಂಬ ಕಂಟ್ರೋಲ್ ಮಾಡಿಕೊಂಡು ಇದ್ದರು. ಆ್ಯಕ್ಚುಲಿ ಗಲಾಟೆ ಮಾಡ್ಬಾರ್ದು ಅಂತ ಅವ್ರಿಗೊಬ್ಬರೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟು ಯಾರೇ ಗಲಾಟೆ ಮಾಡಿದ್ರು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಒಂದು ಗುಂಪು ನಿರ್ಧಾರ ಬಂದಾಗ ಇನಿಷಿಯೇಟಿವ್ ತೊಗೊಂಡು ಮಾತಾಡೋಕ್ಕೆ ಪ್ರಯತ್ನ ಪಡ್ತಿದ್ರು. ಆ ವಿಚಾರದಲ್ಲಿ ಅವ್ರಿಗೆ ಎಲಿವೇಶನ್ ಕೊಟ್ಟು ಕ್ಲಾಪ್ಸ್ ಹೊಡಿಯೋಣ, ಉತ್ತಮ ಕೊಟ್ಟು ಇಡ್ಸೋಕ್ಕೆ. ನನಗೆಲ್ಲೂ ಕಿಚನ್ ಚಪ್ಪಳ ಬಂದ್ಬಿಡ್ತಾ ಅಂದರೆ ಆ ವೀಕಲ್ಲಿ ಕೂಡ ಅವ್ರು ಖುದ್ದಾಗ ಗಲಾಟೆ ಮಾಡಿಲ್ಲ ಅಂತ ಹೇಳಿದ್ರು. ಅವ್ರ ಗ್ರೂಪಲ್ಲಿರೋ ಬೇರೆಯವ್ರ ಜೊತೆ ಅವ್ರಿಗೆ ಮೈಂಡ್ಗೆ ಆಗಿಬಿಟ್ಟು ಅವ್ರ ಕಡೆಯಿಂದ ಮಾತಾಡಿಸ್ತಿದ್ರು. ಅದು ಬೇರೆ ಪ್ರಶ್ನೆ ಬಿಡಿ. ಸೊ ಆ ವೀಕ್ ಪರವಾಗಿಲ್ಲ. ಬಟ್ ಈ ವೀಕು ನೋಡ್ಕೊಬೇಕು ನೀವು. ಸೋಮವಾರದಿಂದ ಇಲ್ಲಿವರೆಗೂ ಯಾವ ಪ್ರೋಮೋಸ್ ಬಂದಿದೆ ಮಾರ್ನಿಂಗು ಪ್ರತಿಯೊಂದು ಅವ್ರ ಗಲಾಟೆ ಮೇಲೆ ಇದೆ. ಒಂದು ಬಂದ್ಬಿಟ್ಟು ಗಿಲ್ಲಿ ಮೇಲೆ, ಇನ್ನೊಂದು ರಘುವರ್ ಮೇಲೆ, ಇವತ್ತು ಇದು ಪ್ರತಿಯೊಂದು ಇವ್ರದ್ದೇ ಆಯಿತು. ಬಿಗ್ ಬಾಸ್ ಟೀಮ್ ಅವರು ಅವ್ರಿಗೆ ಎಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಕೊಡ್ತಿದ್ದಾರೋ ಅಷ್ಟು ಬ್ಯಾಡ್ ಆಗ್ತಿದ್ದಾರೆ ಅವರು. ಮೋಸ್ಟ್ಲಿ ಅವ್ರಿಗೆ TRP ಮುಖ್ಯನೋ ಗೊತ್ತಿಲ್ಲ, ಬಟ್ ಅವ್ರ ವ್ಯಕ್ತಿತ್ವ ತುಂಬ ಆಚೆಗೆ ಬರ್ತಿದೆ. ಅದರಿಂದ ಅವರು ಒಂದು ಚೂರು ಅಂದರೆ ಆಟ ಅಂದರೆ ಅದೆಲ್ಲ ಸಹಜ. ಬಟ್ ಏನಂತ ಹೇಳಿದ್ರೆ ಆಟದಲ್ಲೇ ಅಲ್ವಾ ಒಂದು ಯಾವಾಗ ಸೀರಿಯಸ್ನೆಸ್ ಇರುತ್ತೋ, ಯಾವಾಗ ಒಂದು ಕೋಪ ಬರುತ್ತೋ, ಕೋಪದಲ್ಲೇ ಅಲ್ವಾ ನಮ್ಮ ನಿಜವಾದ ಮುಖವಾಡ ಆಚೆಗೆ ಬರೋದು. ಅದೆಲ್ಲ ಗೊತ್ತಾಗ್ತಿದೆ. ಸೊ ಇದು ಇವತ್ತಿನ ವಿಚಾರ. ಅಶ್ವಿನ್ ಅವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಸೊ ಅವರು ಪದೇ ನನ್ನ ಸ್ವಾಭಿಮಾನ, ನನ್ನ ಮೆಚುರಿಟಿ ಲೆವೆಲು ನಾನು ಅಂತಿದ್ದಾರೆ. ಇದು ಎಷ್ಟು ಮಾತ್ರ ನಿಮ್ಗೆ ಕರೆಕ್ಟ್ ಅನಿಸುತ್ತೆ? ಸೊ ಅವರು ಕರೆಕ್ಟ್ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ವಿಚಾರ. ದಯವಿಟ್ಟು
ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಟ್ಲೀಸ್ಟ್ ಒಂದು 20 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.